ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಮುಖಂಡರು, ಹಿರಿಯ ರಾಜಕೀಯ ನಾಯಕ ರುದ್ರಪ್ಪ ಮಾನಪ್ಪ ಲಮಾಣಿಯವರಿಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಹೊಸದಾಗಿ ಸಚಿವ ಸಂಪುಟ ರಚನೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಬಂಜಾರ ಅಥವಾ ಲಂಬಾಣಿ ಸಮಾಜಕ್ಕೆ ಸಮರ್ಪಕ ಪ್ರತಿನಿಧಿತ್ವ ಸಿಗಬೇಕಿದ್ದು, ಸಮಾಜದ ಹಿರಿಯ ನಾಯಕ ಹಾಗೂ ಅನುಭವಿಗಳಾದ ರುದ್ರಪ್ಪ ಮಾನಪ್ಪ ಲಮಾಣಿಯವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಲಂಬಾಣಿ ಸಮಾಜದ ಪರವಾಗಿ ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡಿರುವ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಪಕ್ಷ ಸಂಘಟನೆ, ಜನಸೇವೆ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು, ಅವರನ್ನು ಸಚಿವರನ್ನಾಗಿ ಮಾಡುವ ಮೂಲಕ ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ಬಂಜಾರ ಸಮಾಜದ ಅಭಿವೃದ್ಧಿ, ರಾಜಕೀಯ ಸಬಲೀಕರಣ ಹಾಗೂ ಸಮಾಜದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಲಮಾಣಿಯವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದೆ ಎಂದು ಅವರು ಸರ್ಕಾರದ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ನರೇನಹಳ್ಳಿ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ, ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ, ಆರ್ ನಿಂಗಾನಾಯಕ್, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಬಂಜಾರ ಜನಜಾಗೃತಿ ಅಭಿಯಾನ ಸಮಿತಿ, ಶಂಕರ ಸಿಂಗ್, ಮುಖಂಡರು, ಬಂಜಾರ ಸಮಾಜ, ವೆಂಕಟೇಶ್ ನಾಯಕ್ ಮತ್ತು ಜಿಎಸ್ಟಿ ಚಂದ್ರನಾಯಕ್, ರಮೇಶ್ ನಾಯಕ್, ರಾಜಾ ನಾಯಕ್ ಹಾಗೂ ಬಾಬು ನಾಯಕ್ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯನವರು ನಿನ್ನೆಯಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕವಾಗಿ ರಾಜ್ಯದಲ್ಲಿ ಹೊಸ ಸರ್ಕಾರ ಬರಲಿಕ್ಕೆ ನಾಂದಿ ಹಾಡಿದ್ದಾರೆ. ಏನು ಹೊಸ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರ್ತಾ ಇದೆಯೋ, ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮುಖಂಡರು, ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಂಬಾಣಿಯವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡೋ ಮೂಲಕವಾಗಿ ಬಂಜಾರ ಸಮಾಜವನ್ನು ಗುರುತಿಸಬೇಕು ಅಂಥೇಳಿ ಚಿತ್ರದುರ್ಗ ಜಿಲ್ಲಾ ಬಂಜಾರ ಸಮಾಜದ ಮೂಲಕವಾಗಿ, ಮಹಾಮಠ ಸಮಿತಿಯ ಮೂಲಕವಾಗಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಮುಖಂಡರನ್ನು ಒತ್ತಾಯಪೂರ್ವಕವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಬಹುಶಃ ಕಳೆದ 2023ರ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆ ಮಟ್ಟದಲ್ಲಿ ಜಯಭೇರಿ ಹೊಡಿಬೇಕು ಅಂತ ಹೇಳಿದರೆ ಬಂಜಾರ ಸಮಾಜ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಕ್ರಿಯವಾಗಿದ್ದು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅವಿರತವಾಗಿ ಎಲ್ಲರೂ ಕೂಡ ಶ್ರಮ ಹಾಕಿದ್ದಾರೆ, ಪಕ್ಷ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಂಬಾಣಿಯವರಿಗೆ ಸಚಿವರನ್ನು ಮಾಡಬೇಕು ಅಂಥೇಳಿ ಇಡೀ ರಾಜ್ಯದಿಂದ ಬಂಜಾರ ಸಮಾಜದ ಪರವಾಗಿ ಒಕ್ಕಲಿನ ಒಂದು ಒತ್ತಾಯವನ್ನು ನಾವು ಮಾಡಿದ್ವಿ. ಆದರೆ ರಾಜಕೀಯ ಕಾರಣಗಳಿಗಾಗಿ ಅವರನ್ನು ಸಚಿವರನ್ನಾಗಿ ಮಾಡದಲೇ ಉಪಸಭಾಧ್ಯಕ್ಷರನ್ನಾಗಿ ಮಾಡೋ ಮೂಲಕವಾಗಿ ಬಂಜಾರ ಸಮಾಜದ ಹಿನ್ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣೀಭೂತ ಆಗಿತ್ತು. ಅದೇನೇ ಇರಲಿ, ಈಗ ಏನು ಮತ್ತೆ ನೂತನವಾಗಿ ಸಚಿವ ಸಂಪುಟವನ್ನು ಅಸ್ತಿತ್ವಕ್ಕೆ ತರೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಾಜ್ಯದ ಎಲ್ಲ ಮುಖಂಡರು ಕೂಡ ಒಗ್ಗಟ್ಟಿನಿಂದ ಬಂಜಾರ ಸಮಾಜಕ್ಕೆ ಎಲ್ಲ ರೀತಿಯ ಆದ್ಯತೆಯನ್ನು ನೀಡಿ ಪಕ್ಷದ ಏಕೈಕ ಶಾಸಕರು ಮತ್ತು ಈ ಸಮಾಜದ ಭಾಳ ದೊಡ್ಡ ನಾಯಕರಾಗಿರುವಂಥ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಂಬಾಣಿಯವರಿಗೆ ಸಚಿವರನ್ನಾಗಿ ಮಾಡೋ ಮೂಲಕವಾಗಿ ಬಂಜಾರ ಸಮಾಜಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಇಡೀ ಸಮಾಜ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಹೋಬಳಿ ಕೇಂದ್ರಗಳಿಂದ, ತಾಂಡಗಳಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಆಗ್ರಹಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಬಂಜಾರ ಸಮಾಜ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಒಂದು ಗೂಳೆ ಹೋಗುವಂಥದ್ದು, ಒಂದು ಮಕ್ಕಳ ಮಾರಾಟ ಮಾಡಿಕೊಳ್ಳುವಂಥದ್ದು, ಒಂದು ಬಡತನದಲ್ಲಿರುವಂಥದ್ದು, ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥದ್ದು, ಸಮಾಜಕ್ಕೆ ನಿರುದ್ಯೋಗಿಗಳ ಸಂಖ್ಯೆ ಅತಿ ಹೆಚ್ಚಾಗಿರುವಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೀವಿ.
ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತ ಹೇಳಿದರೆ ರಾಜಕೀಯವಾಗಿ ಈ ಸಮಾಜಕ್ಕೆ ಸ್ಥಾನಮಾನವನ್ನು ಕೊಡೋ ಮೂಲಕವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದ ರುದ್ರಪ್ಪ ಮಾನಪ್ಪ ಲಂಬಾಣಿಯವರಿಗೆ ಆದ್ಯತೆಯನ್ನು ಕೊಟ್ಟು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರಿಗೆ ಸಚಿವರನ್ನಾಗಿ ಮಾಡಿದಾಗ ಮಾತ್ರ ಈ ಸಮಾಜಕ್ಕೆ ಅವರು ಆದ್ಯತೆ ಕೊಟ್ಟಂಗೆ ಈ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಂತೆ ಅನ್ನುವಂಥ ವಿಚಾರವನ್ನು ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಇವತ್ತು ನಾವು ರಾಜ್ಯದಲ್ಲಿ ಸುಮಾರು 30ರಿಂದ 35 ಲಕ್ಷ ಜನ ಇವತ್ತು ವಾಸ ಮಾಡ್ತಾ ಇದ್ದೀವಿ. ಸುಮಾರು 30-35 ಲಕ್ಷ ಜನ ಇರುವಂಥ ಈ ಸಮಾಜ ರಾಜಕೀಯವಾಗಿ ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಟ ಸಮಾಜ ಆಗಿದೆ. ನಾವು ಅಷ್ಟೆಲ್ಲ ವೋಟ್ ಮಾಡಿ ಅಷ್ಟೆಲ್ಲ ಮತದಾನಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಾವು ಭಾಳ ಕಾರಣಕರ್ತರಾಗಿದ್ದೀವಿ. ಆದರೆ ಪಕ್ಷ ಯಾಕೋ ಏನೋ ಈ ಸಮಾಜವನ್ನು ಕಡೆಗಣಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಕಳೆದ 15-20 ವರ್ಷಗಳಲ್ಲಿ ಬಂಜಾರ ಸಮಾಜವನ್ನು ಯಾವುದೇ ರಾಜಕೀಯ ಪಕ್ಷಗಳು ಕಡೆಗಣಿಸಿರಲಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಆ ಸಮಾಜದ ಒಬ್ಬ ವ್ಯಕ್ತಿಯನ್ನು ಸಚಿವರನ್ನಾಗಿ ಮಾಡೋ ಮೂಲಕವಾಗಿ ಎಲ್ಲ ರೀತಿಯ ಆದ್ಯತೆಗಳನ್ನು ಕೊಟ್ಟಿದ್ದರು. ಆದರೆ ಈ ಬಾರಿಯ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡದಲೇ ಕಡೆಗಣಿಸಿರುವ ಮೂಲಕವಾಗಿ ಅನ್ಯಾಯ ಮಾಡಿದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ನಾವು ಇಲ್ಲಿ ವ್ಯಕ್ತಪಡಿಸ್ತಿದ್ದೀವಿ. ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದರೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ರುದ್ರಪ್ಪ ಮಾನಪ್ಪ ಲಂಬಾಣಿಯವರಿಗೆ ಸಚಿವರನ್ನಾಗಿ ಮಾಡೋ ಮೂಲಕವಾಗಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ ಇಡೀ ಸಮಾಜದ ಪರವಾಗಿ ಕಾಂಗ್ರೆಸ್ ವರಿಷ್ಠರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಸಮಾಜದ ಏಕೈಕ ನಾಯಕ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದು ರುದ್ರಪ್ಪ ಮಾನಪ್ಪ ಲಂಬಾಣಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಕ್ಕೊರಲಿನ ಆಗ್ರಹವನ್ನು ನಾವೆಲ್ಲ ಸಮಾಜದ ಗಣ್ಯರೆಲ್ಲ ಮಾಡ್ತಾಯಿದ್ವಿ. ಕಾರಣ ನಮ್ಮ ಸಮಾಜದ ಎಲ್ಲ ಮತದಾರರು ಕಳೆದ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಅವರು ಮನಗಾಣಬೇಕಾಗಿದೆ. ಯಾಕಂದರೆ ಈ ಹಿಂದೆ ನಮ್ಮ ಎಲ್ಲ ಲಂಬಾಣಿ ಸಮಾಜದ ಮತಗಳು ಕಾಂಗ್ರೆಸ್ಸಿನ ಮತಗಳು ಅಂತೇಳಿನೇ ನಾವು ಗುರುತಿಸ್ಕೊಂಡಿದ್ದೀವಿ ಹಿಂದೆ ಎಲ್ಲ. ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ನಮಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನಗಳನ್ನು ಕೊಟ್ಕೊಳ್ತಾನೆ ಬಂದಿದ್ದಾರೆ. ಆದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದೇಕೋ ಏನೋ ಗೊತ್ತಿಲ್ಲ, ಮಾನ್ಯ ರುದ್ರಪ್ಪ ಮಾನಪ್ಪ ಲಂಬಾಣಿಯವರನ್ನು ಮಂತ್ರಿ ಸ್ಥಾನದಿಂದ ಕೊಡದೇನೆ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದು ಇಡೀ ಲಂಬಾಣಿ ಸಮಾಜಕ್ಕೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಅಂತ ನಾವು ಭಾವಿಸ್ತೀವಿ. ಆ ಕೃಗಳು ಯಾರು ಆಗ್ತಾರೆ ಅವರು ನಮ್ಮನ್ನು ಗುರುತಿಸ್ಕೋಬೇಕು. ನಮ್ಮ ರುದ್ರಪ್ಪ ಮಾನಪ್ಪ ಲಂಬಾಣಿ ಸಜ್ಜನಿಕೆಯ ಸರ್ದಾರ ಅಂತ, ಆತ ಯಾರಿಗೂ ವಿರೋಧ ಇಲ್ಲ, ಯಾರ ಹತ್ರನೂ ವಿರೋಧ ಕಟ್ಕೊಂಡಿರೋ ವ್ಯಕ್ತಿ ಆತ. ಆ ಕಾರಣದಲ್ಲೇ ನಾವು ತೂರುಗೊಂಡನ ಕೊಪ್ಪಕ್ಕೆ ಆಯಪ್ಪ ಈಗಲೂ ಅಧ್ಯಕ್ಷರಾಗಿ ಸುಮಾರು 10 ವರ್ಷಗಳ ನಿರಂತರವಾಗಿ ಮುಂದುವರೆದಿದ್ದಾರೆ. ಆ ಕಾರಣದಿಂದ ಅದರ ಅಭಿವೃದ್ಧಿನೇ ಮಾಡಿದ್ದಾರೆ. ನಮ್ಮ ಜನಾಂಗದಿಂದ ಒಂದು ಮಹಾಮಠವನ್ನು ನೋಡುವಂಥ ಒಂದು ಕ್ಷೇತ್ರವನ್ನು ಪ್ರೇಕ್ಷಕರ ಸ್ಥಳ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಗುರುತಿಸೋ ಕೆಲಸ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಯಾವ ಕಾರಣಕ್ಕೂ ಕೂಡ ತಪ್ಪಿಸ್ತೇನೆ ಅವರಿಗೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿ ಸ್ಥಾನವನ್ನು ಕೊಡುವುದರ ಮೂಲಕ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಲಂಬಾಣಿಗರನ್ನು ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಟು ದಯಮಾಡಿ ಕೊಡಲೇಬೇಕು ಅಂತಕ್ಕಂಥ ಒಕ್ಕೊರಲಿನ ಆಗ್ರಹವನ್ನು ನಮ್ಮ ಸಮಾಜ ಚಿತ್ರದುರ್ಗ ಜಿಲ್ಲೆಯ ಒಂದೇ ಜಿಲ್ಲೆ ಅಂತಲ್ಲ ಎಲ್ಲ ಜಿಲ್ಲೆಯ ಸಮಾಜದ ಮುಖಂಡರು ಆ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸ್ತಿದ್ದೀವಿ. ದಯಮಾಡಿ ಈ ಸಲ ಮಂತ್ರಿ ಸ್ಥಾನ ಕೊಡಬೇಕಂತ ತಮ್ಮ ಮಾಧ್ಯಮದ ಮೂಲಕ ವರಿಷ್ಠರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೀವಿ.